ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾತ್ರಾಕಾಂಡದ 7ನೇ ಸರ್ಗಕ್ಕನುಸಾರವಾಗಿ ಈ ಹಿಂದೆ ನಾವು ಮಾಡಿದ ಕಥೆ ಶ್ರವಣ ಹೀಗಿತ್ತು. ರಾಮ ತಮಿಳು ದೇಶದ ಭಾಗವನ್ನು ಮತ್ತು ಕೇರಳ ದೇಶದ ಭಾಗವುಗಳನ್ನೆಲ್ಲ ಯಾತ್ರೆ ಮಾಡಿ ಅಲ್ಲಿ ಗಜೇಂದ್ರ ಮೋಕ್ಷ ಅಂದರೆ ಗುರುವಾಯೂರು ಮತ್ತು ದಕ್ಷಿಣ ಕಾಶಿ, ಅದನ್ನು ತ್ರಿಶೂರ್ ಅಂತ ಕರೀತಾರೆ. ವಡಕ್ಕುನಾಥನ್ ಅಂತ ತುಪ್ಪದ ಮೂರ್ತಿಯಾದಂಥ ದೇವರು. ಆ ದಕ್ಷಿಣ ಕಾಶಿಗೆ ನಾಥನಾದ ವಿಶ್ವನಾಥನನ್ನು ನಮಸ್ಕರಿಸಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ. ಈ ಮುಂದಿನ ವಿವರಣೆ ಏನಿದೆ, ಈ ವಿವರಗಳನ್ನ ದಯವಿಟ್ಟು ಎಲ್ಲರೂ ಗಮನಿಸಬೇಕು, ಭಾಳ ಗಮನ ಇಟ್ಟು. ಮುಂದೆ ವಿಮಾನದ ಮೂಲಕವಾಗಿ ಮಧುಪುರಿಗೆ ಹೋದ. ಇದು ಮಧುಪುರಿ ಅಂತಂದರೆ ಇವತ್ತು ಮಧುರೈ ಇದೆಯಲ್ಲ, ಮಧುರೈ, ಮಥುರಾ ಅಂದರೆ ಉತ್ತರ ಪ್ರದೇಶ, ತಮಿಳುನಾಡಿನ ಮಧುರೈ ಇದೆಯಲ್ಲ, ಅದೇ ಮಧುಪುರಿ. ಚೊಕ್ಕಪುರಿ ಅಂತ ಕರೀತಾರಂತ ತಮಿಳುನಾಡಿನಲ್ಲಿ. ಇದು ಭಾಳ ಸುಂದರವಾದದ್ದು. ತಮಿಳುನಾಡಿನ ಆ ಮಧುಪುರಿ ಏನಿದೆ, ಊರು ಸುಂದರ, ಅಲ್ಲಿರುವ ದೇವರು ಸುಂದರ, ಆ ದೇವಿಯೂ ಸುಂದರ, ಜನನೂ ಸುಂದರ ಅಂತ ಈಗ ಅದನ್ನು ಅವರು ವರ್ಣನೆ ಮಾಡ್ತಾರೆ. ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿರುವಂಥ ಎಲ್ಲ ಕ್ಷೇತ್ರಗಳು, ಅಲ್ಲಿರುವಂಥ ದೇವಾಲಯಗಳು ಅದೆಲ್ಲನೂ ಸುಂದರನೇ. ಈ ಉತ್ತರ ಭಾರತದಲ್ಲಿ ಆ ಗಂಗಾ ಯಮುನಾ ನದಿ ಮೊದಲಾದ ನದಿಗಳ ಮಹತ್ವದಿಂದಾಗಿ, ಅಲ್ಲಿರುವ ದೈವತಾ ಸನ್ನಿಧಾನದ ಮಹತ್ವದಿಂದಾಗಿ ಆ ಕ್ಷೇತ್ರಗಳಿಗೆ ಪ್ರಸಿದ್ಧಿ. ಆದರೆ ಅಲ್ಲಿ ಆ ದೇವತೆಗಳ ವಿಗ್ರಹಗಳಿಗೆ ಅಂಥ ಚೆಲುವೇನೂ ಇರೋದಿಲ್ಲ. ಆದರೆ ತಮಿಳುನಾಡಿನಲ್ಲಿ ಶ್ರೀರಂಗ ಮತ್ತು ಕುಂಭಕೋಣ ಇವೆರಡೇ ದೇವಾಲಯಗಳನ್ನು, ಇವೆರಡೇ ಊರುಗಳನ್ನು ನೋಡಿದರೂ ಕೂಡ 100-200 ದೇವಾಲಯಗಳಂತೆ. ಅಲ್ಲಿ ಪ್ರತಿಯೊಂದು ಬೀದಿಗೊಂದು ದೇವಾಲಯ, 5-6 ಎಕರೆಗಟ್ಟಲೆ ಜಾಗವನ್ನು ವ್ಯಾಪಿಸಿರುವಂಥ ಬೃಹದಾಕಾರದ ದೇವಾಲಯಗಳು. ಹಾಗೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ, ಅದಿಲ್ಲಿ ಬರಲಿಲ್ಲ, ಅಥವಾ ಬೇರೆ ಯಾವುದಾದ್ರು ಹೆಸರಿನಲ್ಲಿ ಅದೇ ಬಂತೋ ಏನೋ. ಬೃಹದೀಶ್ವರ ಅನ್ನೋ ಹೆಸರೇ ಹೇಳುವಂತೆ ಬೃಹದಾಕಾರದ ದೇವಾಲಯ ಅದು. ಅಂಥದೇ ದೇವಾಲಯ ಇದೊಂದು ಮಧುಪುರಿ ಅಂತ, ಚೊಕ್ಕಪುರಿ ಅಂತಾರಂತೆ ಇದನ್ನು. ಅಲ್ಲಿ ವೇಗವತಿ ಅಂತ ನದಿ, ವೇಗೈ ಅಂತ ಅದನ್ನು ತಮಿಳು ಭಾಷೆಯಲ್ಲಿ ಹೇಳ್ತಾರೆ. ವೇಗವತಿ ನದಿಯಲ್ಲಿ ಸ್ನಾನ ಮಾಡಿ ಸುಂದರೇಶ್ವರನಿಗೆ, ಸುಂದರೇಶ್ವರ ಅಂತ ಅಲ್ಲಿ ಈಶ್ವರನ ಹೆಸರು, ಮೀನಾಕ್ಷಿ ಅಂತ ಆತನ ಅರ್ಧಾಂಗಿನಿಯಾದ ದೇವತೆಗೆ ಹೆಸರು. ಹೀಗೆ ಆ ಮೀನಾಕ್ಷಿ ಸುಂದರೇಶ್ವರಿಬ್ಬರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ವೆಂಕಟಗಿರಿ, ದ್ರವಿಡಗಿರಿ ಅಂತ ಅದನ್ನು ಕರೀತಾರೆ, ಅಲ್ಲಿರುವಂಥ ದೇವತೆ ಅಂದರೆ ವೆಂಕಟನಾಥ, ಆತನಿಗೆ ನಮಸ್ಕಾರ ಮಾಡೋದಕ್ಕಾಗಿ ಅಲ್ಲಿಗೆ ಬಂದ. ಆ ವೆಂಕಟನಾಥನದು ಮತ್ತು ಆ ದ್ರವಿಡಗಿರಿದು ಮಹತ್ವ ಹೀಗಿದೆ. ದ್ರವಿಡಗಿರಿ ಅಂತ ಏನು ಕರೀತಾರೆ, ಅದು ಈ ಅಳಗಿರಿ ಅಂತ. ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಕೇಳ್ತೇವಲ್ಲ, ಅದೇ ಅಳಗಿರಿನೇ ದ್ರವಿಡಗಿರಿ ಅಂತಾರೆ ಅದನ್ನು. ತಿರುಪತಿಗಿಂತ ಮೊದಲು ವೆಂಕಟರಮಣ ಇಲ್ಲಿ ಬಂದಿದ್ದಂತೆ, ಇಲ್ಲಿಂದ ಬಂದು ಮುಂದೆ ತಿರುಪತಿಗೆ ಹೋದ ಅಂತ ಒಂದು ಸ್ಥಳೀಯ ಮಹತ್ವದಲ್ಲಿ ಹೇಳ್ತಾರೆ. ಲಕ್ಷ್ಮೀ ಮತ್ತು ನಾರಾಯಣರಿಗೆ ಜಗಳ ಆಯ್ತಲ್ಲ, ಲಕ್ಷ್ಮೀ ಕೊಲ್ಲಾಪುರಕ್ಕೆ ಹೋದ್ಲು. ಆ ಕೊಲ್ಲಾಪುರಕ್ಕೆ ಹೋಗೋದಕ್ಕಿಂತ ಮೊದಲು ಈ ಚಿಕ್ಕೋಡಿ ರೋಡ್ ಹತ್ರ ಇರುವಂಥ ಒಂದು ಪ್ರದೇಶಕ್ಕೆ ಬಂದಿದ್ಲಂತೆ, ಮೊನ್ನೆ ಕಟ್ಟಿಯವರು ಹೇಳಿದ್ರು. ಅಲ್ಲಿ ಆಕೆ ವೃದ್ಧ ಹೆಣ್ಮಗಳ ರೂಪದಲ್ಲಿ ಬಂದು ಕೂತ್ಕೊಂಡಿದ್ಲು. ಅದು ತೀರಾ ಬೆಂಗಾಡಾಗಿರುವಂಥ ಪ್ರದೇಶ, ನೀರು ಇಲ್ಲ, ಅಲ್ಲಿ ನೆರಳು ಇಲ್ಲ, ಏನೂ ಇಲ್ಲ. ಇಲ್ಲಾಕೆ ಬಂದು ಕುಡಿಲಿಕ್ಕೆ ನೀರು ಇಲ್ಲ ಅಂದ್ರಂತೆ ಆ ಜನ. ಆಗ ಅವಳು, ನಾನು ಇಲ್ಲಿ ನೀರಿನ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿ ಆ ಜಾಗವನ್ನು ಸ್ವಲ್ಪ ಅಗದ್ಲಂತೆ. ಅಗದಾಗ ಅಲ್ಲಿ ನೀರು ಹುಟ್ಟಿತು. ಇವತ್ತಿಗೂ ಕೂಡ ಅಲ್ಲಿ ನೀರಿನ ಕೊರತೆ ಆಗಿಲ್ಲ. ಅಲ್ಲೊಂದು ದೇವಾಲಯ ಕಟ್ಟಿದ್ದಾರೆ ಅಂತ ಮೊನ್ನೆ ತಿಳಿಸಿದೆ. ಇಲ್ಲಿಂದ ಸುಮಾರು ಒಂದು ಚಿಕ್ಕೋಡಿ ರೋಡ್ 5-6 ಕಿಲೋಮೀಟರ್ ದೂರ ಇರುವಂಥ ಪ್ರದೇಶ ದೇವಾಲಯ. ಹಾಂ, ಅಲ್ಲಿ ಮೊದಲು ಅಲ್ಲಿಗೆ ಬಂದು ಅಲ್ಲೇ ಆ ಮೂಲಕವಾಗಿ ಕೊಲ್ಲಾಪುರಕ್ಕೆ ಹೋದ್ಲು ಆಕೆ ಅಂತ. ಅದು ಲಕ್ಷ್ಮೀ ದೇವಿರಾಯ. ಒಂದೇ ಮಂದಿರ, ಸುತ್ತಮುತ್ತಲು ಏನೂ ಇಲ್ಲ. ಹಾಂ, ನಾಲ್ಕು ಕಿಲೋಮೀಟರ್ ಸಮೀಪ ಅಂತ ಮೊನ್ನೆ ಕಟ್ಟಿಯವರು. ಹೀಗೆ ಪುರಾತನ ಮಂದಿರ, ಅಲ್ಲಿ ಲಕ್ಷ್ಮಿ ಮೊದಲು ನೆಲೆಸಿದ್ಲು. ಅದರಂತೆ ವೆಂಕಟರಮಣ ಆ ತಿರುಪತಿಯಲ್ಲಿ ಹೋಗಿ ನೆಲೆಸೋದಕ್ಕಿಂತ ಮೊದಲು ಈ ದ್ರವಿಡಗಿರಿಯಲ್ಲಿ, ಅಳಗಿರಿಯಲ್ಲಿ ಬಂದು ನೆಲೆಸಿದ ಅಂತ ಹೇಳ್ತಾರೆ. ಅಳಗಿರಿಯಲ್ಲಿ ಬಂದ, ಮುಂದೆ ವೆಂಕಟಗಿರಿಯಲ್ಲಿ ನಿಂದ ಅಂತ ಅಮ್ಮಾಳ ಒಂದು ಕವನನೂ ಕೂಡ ಇದೆ ಅಂತೆ. ಅದು ಅಲ್ಲಿ ಭಗವಂತನ ಹೆಸರೇನೆಂದರೆ ಸುಂದರರಾಜ. ಭಗವಂತನ ಹೆಸರು ಸುಂದರರಾಜ, ವೆಂಕಟರಮಣನ ಹೆಸರು ಸುಂದರರಾಜ.
ಲಕ್ಷ್ಮೀದೇವಿ ಹೆಸರು ಸುಂದರವಲ್ಲಿ. ವಲ್ಲಿ ಅಂದರೆ ಬಳ್ಳಿ, ಸುಂದರವಾದಂಥ ಬಳ್ಳಿ ಅಂತ ಅವಳು. ಅಲ್ಲಿ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡು ಪುರಂದರದಾಸರು ರಚನೆ ಮಾಡಿದ್ದು ಮೊದಲು ಅಲ್ಲೇ, ಆ ಪ್ರದೇಶದಲ್ಲೇ. ಅದಕ್ಕಾಗಿ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ಹೇಳ್ತಾರಲ್ಲ, ಆ ಚೊಕ್ಕ ಅಂದರೆ ಯಾಕಂದರೆ ಆ ಸುಂದರ ಆದ್ದರಿಂದ, ಸುಂದರನಾದಂಥ ಪುರಂದರ ವಿಠಲನ ರಾಣಿ ನೀನು ಅಂತ ಅವಳನ್ನ ಸ್ತೋತ್ರ ಮಾಡಿದ್ದಿದೆ. ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ಅಂತ ಏನು ಹೇಳ್ತಾರಲ್ಲ, ಅದೆಲ್ಲ ಆ ಲಕ್ಷ್ಮೀದೇವಿಯ ಸ್ತೋತ್ರನೇ. ಸುಂದರವಲ್ಲಿ, ಸುಂದರವಾದಂಥ ಬಳ್ಳಿಯಂತೆ ಅವಳು ಬಳಕುವಂಥ ಶರೀರವುಳ್ಳವಳು ಅನ್ನೋ ದೃಷ್ಟಿಯಿಂದ ದಾಸರವಳನ್ನು ಸ್ತೋತ್ರ ಮಾಡಿದರು. ಅಳಗಿರಿಯಿಂದ ಬಂದ ಮತ್ತು ವೆಂಕಟಗಿರಿಯಲ್ಲಿನಿಂದ ಅಂತ ಅದು ಪುರಂದರದಾಸರ ಸ್ತೋತ್ರ ಅಂತ ಈಗ ಹೇಳ್ತಾರೆ. ಹೀಗೆ ಸುಂದರರಾಜ ಮತ್ತು ಸುಂದರವಲ್ಲಿಯ ನಿವಾಸ ಸ್ಥಾನ ಅದು ಆ ವೆಂಕಟಗಿರಿ. ಅದನ್ನೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಂತ ದಾಸರು ಸ್ತೋತ್ರ ಮಾಡಿದ್ರು. ಅಲ್ಲಿಂದ ಮುಂದೆ ಕಾವೇರಿ ಮಧ್ಯನಿಲಯಂ ಶ್ರೀರಂಗಶಯನಂ ಯಯೋ, ಅದರ ಮುಂದೆ ಭಗವಂತ ಹೋದ ಪ್ರದೇಶ ಅಂದರೆ ಶ್ರೀರಂಗಂ ಅಂತ ಏನಿದೆ ತಮಿಳುನಾಡಲ್ಲಿ, ಅಲ್ಲಿಗೆ ಹೋದ. ತೀರ್ಥ ಪ್ರಬಂಧದ ದಕ್ಷಿಣ ಪ್ರಬಂಧದಲ್ಲಿ ಕೆಲವು ಶ್ಲೋಕಗಳನ್ನು ವಾದಿರಾಜ ಆತನ ಸ್ತೋತ್ರಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಕಾವೇರಿ ಹೃದಯೇ ವಸನ್ ಕಮಲಭೂತಾತಃ ಕೃಪಾ ವೀಕ್ಷಣೈ, ಕಾವೇರಿ ಮಧ್ಯನಿಲಯಂ ಅಂತ ಆನಂದ ರಾಮಾಯಣ, ಕಾವೇರಿ ಮಧ್ಯದಲ್ಲಿ ವಾಸ ಮಾಡುವನು ಅಂತೇಳಿ ಕಾವೇರಿ ಹೃದಯೇ ವಸನ್ ಅಂತ ವಾದಿರಾಜರ ಶ್ಲೋಕ. ಶ್ರೀರಂಗ ಅನ್ನೋದು 8 ಸ್ವಯಂ ಮಹಾವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳ್ತಾರೆ. ಈ ತಿರುಪತಿ, ಶ್ರೀರಂಗಂ ಇವೆಲ್ಲ ಸ್ವಯಂ ವ್ಯಕ್ತಗಳಾದಂಥ ಕ್ಷೇತ್ರಗಳು. ಅಲ್ಲಿ ಸನ್ನಿಧಾನವನ್ನು ಪ್ರತ್ಯೇಕವಾಗಿ ಆವಾಹನೆ ಮಾಡಬೇಕಾಗಿಲ್ಲ, ಸ್ವಯಂ ಯಾವಾಗಲೂ ಇರುವಂಥ ಪ್ರದೇಶಗಳವೆಲ್ಲ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೀಗೆ 3 ಕ್ಷೇತ್ರಗಳಿವೆ. ಇದರಲ್ಲಿ ಅಂತ್ಯರಂಗ ಅಂತ ಇದೆ ಅಂತ. ಶ್ರೀರಂಗ ಪಟ್ಟಣ ಒಂದು, ಕರ್ನಾಟಕದಲ್ಲಿರುವಂಥ ಶ್ರೀರಂಗ ಪಟ್ಟಣ ಒಂದು, ಶ್ರೀರಂಗಂ ಇದೊಂದು. ಇನ್ನು ಅನಂತ ಶಯನ ಅಂತ ಏನಿದೆ ಕೇರಳದಲ್ಲಿ, ಅದು ಒಂದು. ದಕ್ಷಿಣದ ಯಾತ್ರೆಯನ್ನು ಮಧ್ವಾಚಾರ್ಯ ಕೈಗೊಂಡಾಗ ಕೂಡ ಆ ಶ್ರೀರಂಗ ಕ್ಷೇತ್ರಕ್ಕೆ ಅವರು ಬಂದಿದ್ರು. ಕಾವೇರಿಯಲ್ಲಿ 2 ಕವಲಾಗಿ ಹರಿತದಂತೆ. 27 ಕಿಲೋಮೀಟರ್ ಉದ್ದ ಮತ್ತು 5 ಕಿಲೋಮೀಟರ್ ಅಗಲದ ಒಂದು ರಮ್ಯವಾದಂತಹ ದ್ವೀಪ ಇದೆ. ಆ ದ್ವೀಪದ ನಿವಾಸಿ ಅವನು. ಅದಕ್ಕಾಗಿಯೇ ಕಾವೇರಿ ಮಧ್ಯನಿಲಯಂ ಅಂತ ಹೇಳ್ತಾರೆ. ಈ ಹಿಂದೆ ಅಲ್ಲಿ ವೃದ್ಧ ಕಾವೇರಿ ಅಂತ ಹೀಗೆ ವರ್ಣನೆ ಬಂತು ಹಿಂದಿನ ಒಂದು ಕೇಳುವಾಗ. ಹಾಗಾಗಿ 2 ಕವಲು ಅಂತ ಏನು ಬಂತಲ್ಲ, ಆ 2 ಕವಲು ಇದೆಲ್ಲ ಇದಕ್ಕೆ ಸಂಬಂಧಪಟ್ಟಂತಾಗಿರಬಹುದು ಅಂತ ನನ್ನ ಆಲೋಚನೆ. ಈ ಭಾರತದ ಉಳಿದ ಯಾವುದೇ ದೇವಾಲಯಗಳಲ್ಲಿ ಮತ್ತು ತಮಿಳುನಾಡಿನಲ್ಲೂ ಕೂಡ 7 ಪ್ರಾಕಾರಗಳೆಲ್ಲೂ ಇಲ್ಲ. ದೊಡ್ಡ ದೊಡ್ಡ ಗೋಡೆ ಅಂತ ಕಾಂಪೌಂಡ್ಗಳು ಅಂತ 7 ಪ್ರಾಕಾರಗಳೆಲ್ಲೂ ಇಲ್ಲ. ಭರತಖಂಡದಲ್ಲೇ ಅತ್ಯಂತ ವಿಶಾಲವಾದಂಥ ದೇವಾಲಯ ಅದು. ಊರಿನ ಭಾಗ ಎಲ್ಲ ದೇವಾಲಯದ ಹೊರಗಿನ ಪ್ರಾಕಾರದಲ್ಲೇ ಇದೆ, ದೇವಾಲಯ ಮಾತ್ರ ಒಳಗಿನ ಪ್ರಾಕಾರದಲ್ಲಿದೆ. ಇಲ್ಲಿಯ ರಂಗನಾಥನ ವಿಗ್ರಹ ಏನಿದೆ ಅದರ ಮಹತ್ವವನ್ನು ಕೂಡ ಹೀಗೆ ನಾವು ತಿಳ್ಕೊಳ್ಬೇಕು. ಇಕ್ಷ್ವಾಕು ರಾಜನಿಗೆ ಸೂರ್ಯವಂಶದ ಮೂಲ ಪುರುಷ ಏನಿದ್ದಲ್ಲ, ಇಕ್ಷ್ವಾಕು ವಂಶದ ಮೂಲ ಪುರುಷ ಇಕ್ಷ್ವಾಕು ರಾಜ ಅಂತೇಳಿ, ಅವನಿಗೆ ಚತುರ್ಮುಖ ಬ್ರಹ್ಮದೇವ ಕೊಟ್ಟದ್ದು ಅದೇ ಮೂರ್ತಿ ಅಂತ ಹೀಗೆ ಅದನ್ನ ಪ್ರಶಂಸೆ ಮಾಡ್ತಾರೆ. ಆ ಇಕ್ಷ್ವಾಕು ವಂಶೀಯ ಎಲ್ಲ ರಾಜರು ರಾಮನ ತನಕ ಈ ಸ್ವಯಂವ್ಯಕ್ತ ಮೂರ್ತಿಯನ್ನ ಆರಾಧನೆ ಮಾಡ್ತಿದ್ರು. ಬ್ರಹ್ಮದೇವರಿಗೆ ಅದನ್ನು ನಾರಾಯಣನೇ ಕೊಟ್ಟಿದ್ದ. ತಮ್ಮ ಪರಂಧಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ರಾಮ ವಿಭೀಷಣನಿಗೆ ಒಂದು ಮೂರ್ತಿಯನ್ನು ಕೊಟ್ಟ ಅಂತ ಬಂದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಕೂಡ ಆ ಮೂರ್ತಿ ಬಂದಿತ್ತು. ಆ ಮೂರ್ತಿ ಏನಿದೆ ಅವ ವಿಭೀಷಣನ ಪ್ರಾರ್ಥನೆ ಅಂತ ಕೊಟ್ಟಿದ್ರು. ಅವನದನ್ನ ಲಂಕೆಗೆ ತೆಗೆದುಕೊಂಡು ಹೊರಟಿದ್ದ. ಆ ಲಂಕೆಯ ದಾರಿಗೆ ಅದು ಪ್ರಯಾಣ ಮಾಡುವಾಗ ಈ ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರ ಪುಷ್ಕರಣಿ ಅಂತ ಏನು ಸರೋವರ ಇದೆ, ಅಲ್ಲಿ ಆಹ್ನಿಕ ಮಾಡಬೇಕು ಅಂತ ಇಳಿದಿದ್ದ. ಆಹ್ನಿಕ ಮಾಡಬೇಕು ಅಂತ ಹೇಳಿದಾಗ ಅದು ಅಲ್ಲೇ ಸ್ಥಿರವಾಗಿ ಬಿಡ್ತು ಆ ವಿಗ್ರಹ. ಹಾಗಾಗಿ ಆ ಕ್ಷೇತ್ರ ನಿರ್ಮಾಣ ಆಯಿತು ಅಂತ ಸ್ಥಳ ಪುರಾಣದಲ್ಲಿ ಅದು ವರ್ಣನೆ ಮಾಡ್ತಾರೆ. ಚೋಳರಾಜನಾದಂಥ ಧರ್ಮವರ್ಮ ಅನ್ನೋನು ಕೂಡ ಅಲ್ಲಿ ತಪಸ್ಸು ಮಾಡಿದ್ದ. ಆತನ ತಪಸ್ಸು ಕೂಡ ಆ ಮೂರ್ತಿ ಅಲ್ಲಿ
ನೆಲೆಗೊಳ್ಳಲಿಕ್ಕೆ ಕಾರಣ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಲಂಕೆಯ ಕಡೆ ಮುಖ ಮಾಡಿದೆ ಅಂತ ಮೂರ್ತಿ. ಮುಖ ಮಾಡಿದ್ರಿಂದಾಗಿ ವಿಭೀಷಣ ಅದನ್ನು ನಿತ್ಯ ಬಂದು ಪೂಜೆ ಮಾಡಿ ಹೋಗ್ತಾನೆ ಅಂತ ಹಾಗೆ ಕೂಡ ಒಂದು ನಂಬಿಕೆ ಇದೆ. ಶೇಷಶಾಹಿಯಾಗಿರ್ತಕ್ಕಂಥ ವಿಷ್ಣುವಿನ ಮೂರ್ತಿ ಇದೆ, ಚತುರ್ಭುಜ ಇದೆ. ಶೇಷನಿಗೆ ಅಲ್ಲಿ 5 ಹೆಡೆಗಳಿವೆ ಅಂತ ಈಗ ಅದನ್ನು ವರ್ಣನೆ ಮಾಡ್ತಾರೆ. ಪಾದದ ಬಳಿ ಶ್ರೀದೇವಿ ಕೂತ್ಕೊಂಡಿದ್ದಾಳೆ, ಭೂದೇವಿ ಇದ್ದಾಳೆ, ವಿಭೀಷಣನು ಕೂಡ ಇದ್ದಾನಲ್ಲೇ. ವಿಭೀಷಣನೇ ಅದನ್ನು ತಂದ ಪ್ರತೀಕವಾಗಿ. ಉಳಿದೆಲ್ಲ ಎಷ್ಟೋ ಜನ ಸಂತರು, ಜಯತೀರ್ಥರು ಮೊದಲಾದವರು ಕೂಡ ಆ ಪ್ರದೇಶದಲ್ಲಿ ತಂಗಿದ್ರು. ವ್ಯಾಸರಾಜರು ವಿದ್ಯಾಗುರುಗಳಂತ ಶ್ರೀಪಾದರಾಜರು ಕೂಡ ಮೂಲತಃ ಶ್ರೀರಂಗ ಕ್ಷೇತ್ರದವರೇ ಅಂತ ಹೀಗೊಂದು ನಂಬಿಕೆ ಇದೆ. ಸ್ವರ್ಣವರ್ಣ ತೀರ್ಥರು ಅಂತ ಶ್ರೀಪಾದರಾಜರ ಗುರುಗಳು ಸ್ವರ್ಣವರ್ಣ ತೀರ್ಥರು, ಅವರ ಮೂಲ ವೃಂದಾವನ ಕೂಡ ಅಲ್ಲಿದೆ. ರಾಘವೇಂದ್ರ ಸ್ವಾಮಿಗಳ ಸಾಕ್ಷಾತ್ ಶಿಷ್ಯರಾದವರು ಯೋಗೀಂದ್ರ ತೀರ್ಥರು ಮತ್ತು ಅವರ ಪರಂಪರೆಯಲ್ಲಿ ಬಂದಂಥ ಉಪೇಂದ್ರ ತೀರ್ಥರು, ಸುಮಿತೀಂದ್ರ ತೀರ್ಥರು, ಇವರೆಲ್ಲರ ಮೂಲ ವೃಂದಾವನಗಳು ಆ ಶ್ರೀರಂಗದಲ್ಲಿವೆ. ಲಕ್ಷ್ಮೀನಾಥ ತೀರ್ಥರು, ಲಕ್ಷ್ಮೀಪತಿ ತೀರ್ಥರು, ವಿದ್ಯಾಶ್ರೀ ತೀರ್ಥರು, ವಿದ್ಯಾವಾರ್ಜಿ ತೀರ್ಥರು ಅಂತ ಹೀಗೆ ನಾನಾ ಥರದ ಶ್ರೀಪಾದಂದ್ರವರ ಮೂಲ ವೃಂದಾವನಗಳು ಅಲ್ಲಿವೆ. ರುದ್ರದೇವರ ಜಲಲಿಂಗ ಅಂತ ಮೊನ್ನೊಂದು ದಿವಸ ಹೇಳಿದ, ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂಥ 5 ಲಿಂಗಗಳಿವೆ. ಅದರಲ್ಲಿ ಜಲಲಿಂಗ ಏನಿದೆ ಅದು ಜಂಬುಕೇಶ್ವರ ಅಂತ ಹೆಸರು ಪಡೆದಿರುವಂಥ ಲಿಂಗ, ಅದು ಶ್ರೀರಂಗದಲ್ಲಿದೆ. ಹೀಗೆ ಶೈವರು ಮತ್ತು ವೈಷ್ಣವರಿಬ್ಬರಿಗೂ ಅದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಅದು ಹಿಂಗೆ ಒಂದು ವರ್ಷದಲ್ಲಿ 360 ದಿವಸಗಳಲ್ಲಿ 300 ದಿವಸಗಳು ಕೂಡ ಅಲ್ಲಿ ಉತ್ಸವ ನಡೀತಾವೆ. ಯಾವುದೋ ತುಲಾ ಮಾಸದಲ್ಲಿ ಇಂಥ ಒಂದು ಮಾಸದಲ್ಲಿ ಮಾತ್ರ ಉತ್ಸವಕ್ಕೆ ಅವಕಾಶ ಇಲ್ಲ. ಉಳಿದೆಲ್ಲ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ಉತ್ಸವ ನಡೀತದೆ. ಅದು ಅಷ್ಟು ಪ್ರಖ್ಯಾತವಾದದ್ದು. ಹೀಗೆ ಈ ಹಿಂದೆ ಆ ಮಧುರೈ ಅಂತ ಬಂತಲ್ಲ, ಆ ಮಧುರೈಯಲ್ಲಿ ಮೀನಾಕ್ಷಿ ಅಂತ ಏನು ದೇವತೆಯನ್ನು ಈಗ ನೋಡಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಘವೇಂದ್ರ ತೀರ್ಥರ ಒಂದು ಸಂಬಂಧ ಇದೆ. ಅದೇನೆಂದರೆ, ರಾಘವೇಂದ್ರ ತೀರ್ಥರಿಗೆ ಅಕ್ಕನ ಮನೆ ಅದು, ಅಕ್ಕನ ಗಂಡನ ಮನೆ ಆ ಪ್ರದೇಶ. ರಾಯರಿಗೆ ಸನ್ಯಾಸ ತೆಗೆದುಕೊಳ್ಳೋದಕ್ಕಿಂತ ಮೊದಲು ವಿದ್ಯಾದೇವತೆ ಕನಸಿನಲ್ಲಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡುವಂಥ ಪ್ರೇರೇಪಿಸಲಿಲ್ಲ. ಅದು ಈ ಪ್ರದೇಶದಲ್ಲೇ ನಡೆದದ್ದು. ಆ ಮೀನಾಕ್ಷಿ ದೇವತೆ ಶ್ರೀರಂಗಂ ಅಲ್ಲ, ಮಧುರೈನಲ್ಲೇ ಅದು ನಡೆದದ್ದು ಅಂತ ಆ ಕಥೆಯನ್ನು ಹೇಳ್ತಾರೆ. ಈಗ ಪಾರ್ವತಿಯನ್ನೇ ಸರಸ್ವತಿ ದೇವಿ ಕೂಡ ಅವರಿಗೆ ಆವಿರ್ಭೂತರಾಗಿ ಅವರನ್ನು ಸನ್ಯಾಸಕ್ಕೆ ಪ್ರೇರೇಪಿಸಿರಬಹುದು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿ ಆ ಚಂದ್ರ ಪುಷ್ಕರಣಿ ಅಂತ ಏನಿದೆಯಲ್ಲ, ರುದ್ರದೇವರ ಜಟೆಯಲ್ಲೇ ಗಂಗಾ ನದಿ ಇದ್ರೂ ಕೂಡ ಅದನ್ನು ಬಿಟ್ಟು ಈ ಚಂದ್ರ ಮೇಲಿಂದ ಕೆಳಗಿಳಿದು ಬಂದ, ಇಳಿದು ಈ ಚಂದ್ರ ಪುಷ್ಕರಣಿಯಲ್ಲಿ ತಪಸ್ಸು ಮಾಡಿದ. ಹಾಗಾಗಿ ಚಂದ್ರನ ಸನ್ನಿಧಾನ ಇರೋದ್ರಿಂದ ಅದು ಬಹಳ ಪವಿತ್ರ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಕಾವೇರಿ ನದಿ 2 ಕವಲಾಗಿ ಹರಿತದಲ್ಲಿ, ಈ ಹಿಂದೆ ಹೇಳಿದಂತೆ. ಆದಿರಂಗ ಅಂದರೆ ಶ್ರೀರಂಗಪಟ್ಟಣ, ಈ ಕರ್ನಾಟಕದಲ್ಲಿರುವಂಥ ಶ್ರೀರಂಗಪಟ್ಟಣ. ಮಧ್ಯರಂಗ ಅಂದರೆ ಶಿವನ ಸಮುದ್ರ ಅಂತ ಕೂಡ ಕೆಲವರು ಹೇಳ್ತಾರೆ. ಅಂತ್ಯರಂಗ ಅಂದರೆ ಈ ಶ್ರೀರಂಗಂ, ತಮಿಳುನಾಡಿರುವಂಥ ಈ ಭಾಗ ಇದು. ಮುಂದೆ ಈ ಕಾವೇರಿ ಕೂಡ ಸಸ್ಯ ಪರ್ವತದಲ್ಲಿ ಹುಟ್ಟಿ, ಸಸ್ಯಾದ್ರಿ ಅಂತ ಏನಿದೆ ಅಲ್ಲಿ ಹುಟ್ಟಿ, ತಂಜಾವೂರಿನ ಸಮೀಪ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ಪುಣ್ಯ ನದಿ. ಅದು ಪ್ರತಿನಿತ್ಯ ಸ್ಮರಣೆ ಮಾಡಬೇಕಂತ 7 ನದಿಗಳಲ್ಲಿ ಒಂದು. ಋಗ್ವೇದಗಳಲ್ಲಿ ಮರುದ್ವೃಧ ಅಂತ ಒಂದು ಹೆಸರಿದೆ. ಆ ನದಿ ಇದೇ ನದಿ, ಈ ಕಾವೇರಿ ನದಿ ಅಂತಲೇ ಹೀಗೆ ಕೆಲವು ಕಡೆ ಪ್ರಸಿದ್ಧಿ ಇದೆ. ಒಟ್ಟಾರೆ ಅದರ ಉದ್ದ 700 ಕಿಲೋಮೀಟರ್ ಅಂತ ಹೀಗೆ ಹೇಳ್ತಾರೆ. ತುಲಾ ಮಾಸದಲ್ಲಿ ಪೂರ್ಣ ಗಂಗಾ ಸನ್ನಿಧಾನ ಅಂತ ಅಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ನದಿಯ ಫಲ. ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ ಹೇಳ್ತಾರೆ. ಕವೇರ ಅನ್ನುವ ಮುನಿಯ ಮಗಳಾಗಿ ಜನಿಸಿದ್ರಿಂದ ಕಾವೇರಿ ಅಂತ ಅವಳು ಕರೆಸ್ಕೋತಾಳೆ. ಚೋಳ ದೇಶದ ಪ್ರಜೆಗಳಿಗೆ ಆಕೆ ಮಾತೆ, ಆ ಕಾವೇರಿ ನದಿ ಅಂತ ಕಾವೇರಿಯನ್ನು ವರ್ಣನೆ ಮಾಡ್ತಾರೆ. ಕಾವೇರಿ ಚೋಳ ಭೂಮಾತಾ ಅಂತ ಈಗ ಅವಳಿಗೆ ವರ್ಣನೆ ಇದೆ. ಈ ಶ್ರೀರಂಗಂಗೆ ಸಂಬಂಧಪಟ್ಟಂತೆ ಮತ್ತು ಒಂದು ರೋಚಕವಾದಂಥ ಸಂಗತಿಯನ್ನು ನಾವು ಇಲ್ಲಿ ಮನನ ಮಾಡಬೇಕು. 360 ದಿವಸಕ್ಕೂ ಉತ್ಸವ ನಡೀತದೆ ಅಂತ ಹೇಳಿದಲ್ಲ, ಅಲ್ಲಿ ಆ ಶ್ರೀರಂಗಂ ಕ್ಷೇತ್ರದ ಪ್ರಾಕಾರಗಳಲ್ಲಿ ದೇವರಿಗೆ ಸುತ್ತ ಹಾಕುವಂಥ ಒಂದು ಪ್ರದೇಶದಲ್ಲಿ ಗಿರಿಮಂಟಪ ಅಂತ ಒಂದು ಸ್ಥಳ ಇದೆ. ಆ ಗಿರಿಮಂಟಪ ಅನ್ನೋ ಸ್ಥಳದಲ್ಲಿ ಒಂದು ಸನ್ನಿಧಾನ ಇದೆ.
ಆ ಸನ್ನಿಧಾನ ಯಾರ್ದಂತ ಅದು ತುರುಕನಾಚ್ಯಾರ್ ಅಂತ. ತುರುಕರು ಅಂದರೆ ನಿಮ್ಗೆ ಗೊತ್ತಿರುವಂಥ ಮುಸಲ್ಮಾನರ ಸ್ತ್ರೀ ಒಬ್ಬಳು. ನಾಚ್ಯ ಅಂದರೆ ಅಮ್ಮನವರು. ಆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಒಬ್ಬ ಅಮ್ಮನವರ ಸನ್ನಿಧಾನ ಅಂತ. ಅದೇನು ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತಿದ್ನಲ್ಲ, ಮುಸಲ್ಮಾನ ಆಕ್ರಮಣಕಾರ, ಆತನ ಸೇನಾಪತಿ ಮಲ್ಲಿಕ್ ಕಾಫರ್ ಅಂತಿದ್ನಲ್ಲ, ದಕ್ಷಿಣಕ್ಕೆ ದಂಡೆತ್ತಿ ಬಂದಲ್ಲ, ಆತನ ಕಾಲಕ್ಕೆ ಒಬ್ಬ ಯವನ ಸುಂದರಿ ಅಲ್ಲಿ ಬಂದಳು. ಅವಳಿಗೆ ಈ ಶ್ರೀರಂಗನ ಬಗ್ಗೆ ಅಪಾರವಾದ ಆಕರ್ಷಣೆ ಮೂಡಿತು. ಶ್ರೀರಂಗನ ಒಂದು ವಿಗ್ರಹವನ್ನು ಮಾಡಿಸ್ಕೊಂಡು ಆ ಶ್ರೀರಂಗನೇ ತನ್ನ ಪತಿ ಅಂತ ಭಾವಿಸ್ಕೊಂಡು ಅವಳು ಅವಿವಾಹಿತರಾಗಿ ಜೀವನ ಕಳೆದಳು. ಅವಳಿಗೆ ಆ ದೇವಾಲಯದ ಒಂದು ಭಾಗದಲ್ಲಿ, ಆ ಕಡೆ ಒಂದು ಪ್ರಾಕಾರದ ಒಂದು ಭಾಗದಲ್ಲಿ ಅವಳ ಸನ್ನಿಧಾನ ಇದೆ. ತುರುಕನಾಚ್ಯಾರ್ ಅಂತ, ತುರುಕ ಅಮ್ಮನವರು ಅಂತ ಒಂದು ಸನ್ನಿಧಾನ ಇದೆ. ಪ್ರತಿನಿತ್ಯ ರಾತ್ರಿ 11 ಗಂಟೆಗೆ ಮುಸಲ್ಮಾನರ ಸಂಪ್ರದಾಯದಂತೆ ರೊಟ್ಟಿ, ಬೆಣ್ಣೆ, ಬೆಲ್ಲ, ಶುಂಠಿ ಮತ್ತು ಗೊಣಸಾರು ಇವರು ನೈವೇದ್ಯ ಸಲ್ಲಿಸ್ತದೆ. ಮತ್ತು ಅವಳಿಗೆ ಭಗವಂತನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವಳು ಪ್ರತಿನಿತ್ಯ ರಂಗನಾಥ ಅಲ್ಲಿ ಬಂದಾಗ ರಂಗನಾಥನ ಅಲ್ಲಿ ನಿಲ್ಲಿಸ್ತಾರಂತೆ. ಆ ತುರುಕನಾಚಾರ್ಯ ಸನ್ನಿಧಾನದಲ್ಲಿ ರಂಗನಾಥನ ವಿಗ್ರಹವನ್ನು ಸ್ವಲ್ಪ ಹೊತ್ತು ಕೂಡಿಸ್ತಾರೆ. ಆಗ ಅವಳು ಅದನ್ನು ಬಂದು ನೋಡಿ ಹೋಗ್ತಾಳೆ ಪ್ರತಿನಿತ್ಯ ಅಂತ ಅವಳದೊಂದು ಪ್ರಸಿದ್ಧಿ ಇದೆ. ಹೀಗೆ ತುರುಕನಾಚಾರ್ಯ ಅಂತ. ಅದನ್ನು ಇವೆಲ್ಲನೂ ಆ ಭಾವುಕರಂತ ಆ ಭಕ್ತಳು ಮೀರಾ ಅಂತಿಂತ ಎಷ್ಟೋ ಜನ ಭಕ್ತೆಯರು ಆ ಭಗವಂತನಿಗಿದ್ರು. ಅಂಥ ಭಕ್ತರಿಗೆ ಭಗವಂತ ಒಲಿದ ಕಥೆ ಅದು. ಮುಸಲ್ಮಾನರಲ್ಲಿ ದೇವರನ್ನ ಪತಿ ಅಂತಾಗಲಿ, ದೇವರನ್ನ ಮಗ ಅಂತಾಗಲಿ, ಅಥವಾ ದೇವರು ಮತ್ತೆ ಯಾರಿಗೊಬ್ಬರು ತಂದೆ ಅಂತಾಗಲಿ, ಅಜ್ಜ ಅಂತಾಗಲಿ ಭಾವಿಸೋದೇನಿದೆ, ಇದೊಂದು ದೊಡ್ಡ ಅಪರಾಧ. ಅದು ದೈವ ಭಾಗೀದಾರಿಕೆ. ದೇವರನ್ನ ತಮ್ಮ ಭಾಗೀದಾರರು ಅಂತ ತಿಳ್ಕೊಳ್ಳೋದೇನಿದೆ ದೊಡ್ಡ ಅಪರಾಧ. ಶಿರ್ಕ್ ಅಂತಾರ ಅದನ್ನ ಆ ಭಾಷೆಯಲ್ಲಿ. ಹಾಗೆ ಭಾವಿಸೋದು ನರಕಕ್ಕೆ ದಾರಿ ಅಂತಂತಾರ ಅವರು. ಹಾಗಾಗಿ ದೇವರೇನಿದ್ದಾನೆ ಅಪ್ರಾಕೃತ ಸ್ವರೂಪ ಇದ್ದವನು. ಅವ್ರು ಹಾಗೆ ಹೋಗ್ತಾರೆ. ಅಪ್ರಾಕೃತ ಸ್ವರೂಪ ಇದ್ದವನಾದ್ರಿಂದ ಅವನು ಯಾರಿಗಾದ್ರೂ ಗಂಡ ಆಗೋದು, ಮಗ ಆಗೋದು, ಅಣ್ಣ ತಮ್ಮನಾಗೋದು, ಇನ್ನು ಯಾವ ದೃಷ್ಟಿಯಿಂದಲೂ ಇದು ಅಪರಾಧ. ಅಥವಾ ದೇವರಿಂದ ಮತ್ತೆ ಯಾರಾದ್ರೂ ಹುಟ್ಟುತ್ತಾರೆ ಅಂತ ಅನ್ನೋದು. ನಮ್ಮ ಶರೀರದಿಂದ, ಗಂಡಸಿನ ಶರೀರದಿಂದ, ಹೆಂಗಸಿನ ಶರೀರದಿಂದ ಒಬ್ಬ ವ್ಯಕ್ತಿ ಮಗಳು ಹೇಗೆ ಹುಟ್ಟುತ್ತಾರೋ ಹಾಗೆ ದೇವರಿಂದ ಮತ್ತೆ ಯಾರು ಹುಟ್ಟುತ್ತಾರೆ ಅಂತ ಅನ್ನೋದು ಇದೊಂದು ಮಹಾ ಅಪರಾಧ ಅಂತ ಅವ್ರು ಭಾವಿಸ್ತಾರೆ. ಅಷ್ಟೆಲ್ಲ ಶಿಕ್ಷಣ ಅವಳಿಗೂ ಆ ಕುರಾನಿನ ಶಿಕ್ಷಣ ಆಗಿದ್ದಿರಬೇಕು. ಆದರೆ ಅವಳ ಭಕ್ತಿಯ ಮುಂದೆ ಆ ಕುರಾನಿನ ಆ ಬೋಧನೆ ಯಾವುದು ನಿಲ್ಲಿಲ್ಲ ಅಂತ ಕಾಣಿಸ್ತದೆ. ಅವಳನ್ನೇ ಭಗವಂತ ಆಯ್ಕೆ ಮಾಡ್ಕೊಂಡಿರ್ಬೇಕು. ನನ್ನನ್ನು ನೀವು ಪತಿ ಅಂತಾಗಲಿ, ತಂದೆ ಅಂತಾಗಲಿ, ಸ್ನೇಹಿತ ಅಂತಾಗಲಿ, ಮಗ ಅಂತಾಗಲಿ ಭಾವಿಸುವಾಗ ಅದೊಂದು ತಪ್ಪು ಅಂತ ನೀವು ತಿಳ್ಕೊಳ್ಬೇಕಾಗಿಲ್ಲ. ಯಾಕೆಂತಂದ್ರೆ ದೇವರ ಅಪ್ರಾಕೃತ ಶರೀರ ಏನಿದೆ, ದೇವರ ಅಪ್ರಾಕೃತ ಸ್ವರೂಪ ಏನಿದೆ, ಅದಕ್ಕೆ ಇಂಥ ಭಾವನೆಗಳಿಂದ ಧಕ್ಕೆ ಏನಿಲ್ಲ ಅಂತ ಅನ್ನೋದನ್ನು ದೇವರು ತೋರಿಸ್ಬೇಕಾಗಿದೆ. ದೇವರು ಭೂಲೋಕದಲ್ಲಿ ಕೃಷ್ಣನಾಗಿಯೋ ರಾಮನಾಗಿ ಜನಿಸಿದಾಗ, ಯಾರೋ ಒಬ್ಬರು ಗಂಡನಾಗಿ ಜನಿಸಿದಾಗ, ಗಂಡನಾಗಿ ಬಾಳಿದಾಗ, ತಂದೆಯಾಗಿ, ಅಜ್ಜನಾಗಿ, ಅಣ್ಣನಾಗಿ, ಮಗನಾಗಿ ಆತ ಬದುಕಿದಾಗ ಆತ ತನ್ನ ಅಪ್ರಾಕೃತ ಶರೀರವನ್ನು ಬಿಟ್ಟುಕೊಡೋದಿಲ್ಲ. ಅದನ್ನು ಗಮನಿಸಬೇಕು. ಭೂಲೋಕಕ್ಕೆ ಉಳಿದಾರ ದೇವತೆಗಳು ಬಂದಾಗ ಅವರು ನಮ್ಮಂತೆ ರಕ್ತ ಮಾಂಸ ತುಂಬಿದಂಥ ಪ್ರಾಕೃತ ಶರೀರದಲ್ಲೇ ಇರ್ತಾರೆ. ಆದರೆ ಭಗವಂತ ಮಾತ್ರ ಇಲ್ಲಿ ಯಾವ ರೂಪದಿಂದ ಹುಟ್ಟಿ ಬಂದರೂ ಕೂಡ ತನ್ನ ಅಪ್ರಾಕೃತವಾದ ಸ್ವರೂಪವನ್ನು ಬಿಟ್ಟುಕೊಡೋದಿಲ್ಲ. ಹಾಗಾಗಿ ದೇವರನ್ನು ನೀವು ಪತಿ ಅಂತಾಗಲಿ, ಭಾಗವತಾದಿಗಳಲ್ಲಿ ಹೇಳುವಂತೆ ಗೋಪಸ್ತ್ರೀಯರು ಆತನ ಪತಿ ಅಂತ ತಿಳ್ಕೊಂಡಾದ್ರು, ಆತನ ಯಶೋದ ಮಗ ಅಂತ ತಿಳ್ಕೊಂಡ್ರು, ಮತ್ತಾರೋ ಆತನ ಸ್ನೇಹಿತ ಅಂತ ತಿಳ್ಕೊಂಡ್ರು, ಮತ್ತಾರೋ ಆತನನ್ನ ಮತ್ತೇನೋ ರೂಪದಿಂದ ತಿಳ್ಕೊಂಡ್ರು ಕೂಡ ಆತನ ಅಪ್ರಾಕೃತ ಸ್ವರೂಪಕ್ಕೆ ಭಂಗ ಏನಿಲ್ಲ ಅಂತ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಆತ ಇಲ್ಲಿ ಇದ್ದದ್ದು ಕೂಡ ಅಪ್ರಾಕೃತವಾದಂಥ ಶರೀರದಿಂದಲೇ ಇದ್ದ. ಹುಟ್ಟಿದಾಗಲೂ ಅಪ್ರಾಕೃತ ಶರೀರ, ಆತ ಪರಂಧಾಮಕ್ಕೆ ಹೋಗುವಾಗಲೂ ಅಪ್ರಾಕೃತ ಶರೀರ. ಆತನ ಕಾಲಿಗೆ ಬಾಣವೊಂದು ನಾಟಿಕೊಂತಿದೆಯಲ್ಲ, ಬಾಣ ನಾಟಿದಾಗಲೂ ಕೂಡ ಬಂದ ರಕ್ತ ಅದು ಪ್ರಾಕೃತವಾದ ರಕ್ತ ಅಲ್ಲ, ಅದು ನಮ್ಮಂತೆ ರಕ್ತ ಅಲ್ಲ. ರಕ್ತವನ್ನು ಸುಮ್ಮನೆ ಆತ ತೋರಿಸ್ತಾನಷ್ಟೇ. ಹೀಗೆ ಹುಟ್ಟಿದಾಗಲೂ ಕೂಡ ಶಂಖಚಕ್ರ ಗದಾ ಸಮೇತನಾಗಿ ಹುಟ್ಟಿದ ಅಂತಿದೆ ಭಾಗವತದಲ್ಲಿ. ಮತ್ತು ಪರಂಧಾಮಕ್ಕೆ ಹೋಗುವಾಗಲೂ ಕೂಡ ಹಾಗೆ ಆತ ಹುಟ್ಟುತ್ತಾನೆ. ಈ ಎಲ್ಲ ದೃಷ್ಟಿಯಿಂದ ಆತನ ಶರೀರ ಯಾವಾಗಲೂ ಕೂಡ ಅಪ್ರಾಕೃತವಾದ ಶರೀರವೇ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಆತನನ್ನು ತಂದೆ, ಮಗ, ಗಂಡ, ಸ್ನೇಹಿತ ಅಂತ ಯಾವ ರೂಪದಿಂದ ಭಾವಿಸಿದ್ರು ಕೂಡ ಅದಕ್ಕೆ ಅಪಚಾರ ಆಗೋದಿಲ್ಲ. ಮೂಲ ಸಿದ್ಧಾಂತಕ್ಕೆ ಅಪಚಾರ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತ ಅದನ್ನು ತಿಳಿಸೋದಕ್ಕಾಗಿ ಈ ತುರುಕನಾಚಾರ್ಯ ಈ ಮುಸಲ್ಮಾನ ಸ್ತ್ರೀ ಯವನ ಸುಂದರಿಯನ್ನೇ ಬಳಕೆ ಮಾಡಿಕೊಂಡು ಅವಳ ಭಕ್ತಿಯನ್ನು ಸ್ವೀಕಾರ ಮಾಡಿ ಅದನ್ನು ಜಗತ್ತಿಗೆ ತೋರಿಸಿದ ಅಂತ ನಾವು ಆ ಸಂದರ್ಭದಲ್ಲಿ ಗಮನಿಸಬೇಕು.
ಈ ರಂಗನಾಥನ ದೇವಾಲಯಗಳೇನಿವೆ, ಒಂದು 4-5 ರಂಗನಾಥನ ಸನ್ನಿಧಾನಗಳೇ ಇವೆ ಅಲ್ಲಿ, ನಾನಾ ಥರದ ಸನ್ನಿಧಾನಗಳು. ಮತ್ತೊಂದು ಕಡೆ ಕೋವಿಲಡಿ ಅಂತ ಹೇಳ್ತಾರೆ, ಅದೆಲ್ಲ ಈ ಆನಂದ ರಾಮಾಯಣದಲ್ಲಿ ಬರಲಿಲ್ಲ. ಆದರೆ ಕೋವಿಲಡಿಯಲ್ಲಿಯೂ ಕೂಡ ರಂಗನಾಥನ ಒಂದು ಸನ್ನಿಧಾನ ಇದೆ. ಅದು ಈ ಅಪ್ಪಾಲು ರಂಗ ಅಂತ ಹೀಗೆ ಕರೆಸ್ಕೋತದೆ ಆ ಸನ್ನಿಧಾನ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕಥೆ, ಪುರಾಣದಲ್ಲೇ ಇರುವಂಥ ಕಥೆ, ನಿಮಗೆಲ್ಲರಿಗೂ ಪ್ರಾಯಶಃ ಗೊತ್ತಿದ್ದೇ ಕಥೆ ಅದು. ಅದನ್ನು ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಬೇಕಷ್ಟೆ. ಅದೇನೆಂದರೆ, ಅಂಬರೀಷ ರಾಜನಿಗೆ ಶ್ರೀಮತಿ ಅಂತ ಒಬ್ಬಳು ಮಗಳಿದ್ಲು. ಅವಳನ್ನು ನಾರದ ಮತ್ತು ಪರ್ವತ ಇಬ್ಬರು ಕೂಡ ಮದುವೆ ಮಾಡ್ಕೋಬೇಕಂತ ಅಪೇಕ್ಷೆ ಪಟ್ಟಿದ್ರು. ಅವಳಿಗೊಂದು ಸ್ವಯಂವರ ನಡೀತು. ನಾರದ ಮತ್ತು ಪರ್ವತರಿಬ್ಬರು ಕೂಡ ಭಗವಂತನ ಅನನ್ಯ ಭಕ್ತರೇ. ಅವರಲ್ಲಿ ಬಂದಾಗ ಅವರಿಬ್ಬರು, ಅವಳು ನಾರದ ಪರ್ವತನ ಕಣ್ಣು ತಪ್ಪಿಸಿ ಅವಳನ್ನು ಮದುವೆ ಮಾಡ್ಕೋಬೇಕಂತ ಮಾಡಿದ್ದ. ಪರ್ವತ ಅಂತ ಮತ್ತೊಬ್ಬ ಋಷಿ, ಅವನು ಕೂಡ ಸಂಗೀತಗಾರನೇ, ನಾರದನ ಕಣ್ಣು ತಪ್ಪಿಸಿ ಅವಳನ್ನು ಮದುವೆ ಮಾಡ್ಕೋಬೇಕಂತ ಮಾಡಿದ್ದ. ಅದಕ್ಕೆ ಅವರಿಬ್ರು ಏನು ಮಾಡಿಬಿಟ್ರು, ಇವನ ಮುಖ ಕತ್ತೆ ಮುಖದಂತೆ ಕಾಣಲಿ ಅಂತ ಅಪೇಕ್ಷೆ ಪಟ್ಟ ಪಕ್ಕದಲ್ಲಿದ್ದವನು. ಆತ ಏನು ಮಾಡಿದ್ರೆ, ಇವನ ಮುಖ ಹಂದಿಯಂತೆ ಕಾಣಲಿ ಅಂತ ಅಪೇಕ್ಷೆ ಪಟ್ಟಿದ್ದ. ಅದು ಕತ್ತೆನೋ ಹಂದಿನೋ ಸ್ವಲ್ಪ ಏನೋ ವ್ಯತ್ಯಾಸ ಇದೆ. ಮತ್ತು ಆ ಕಥೆ ಎಲ್ಲಿ ಬರೋದು ಅಂತ ಅನ್ನೋದು ಕೂಡ ನನಗೆ ಇವತ್ತು ನೆನಪಿಲ್ಲ. ಅಂತೂ ಆ ಶ್ರೀಮತಿ, ಆ ವಧು ಅಲ್ಲಿ ಬಂದಾಗ ಇವರಿಬ್ಬರ ಮುಖವೂ ಕೂಡ ಕತ್ತೆಯ ಮುಖದಂತೆ ಹಂದಿಯ ಮುಖದಂತೆ ಕಾಣಿಸಿಬಿಡ್ತು ಅವಳಿಗೆ. ಅವಳು ಭಗವಂತನನ್ನ ವರಿಸಿಬಿಟ್ಲು. ಅವಳು ಅಂಬರೀಷ್ ಮಹಾರಾಜನ ಮಗಳು ಶ್ರೀಮತಿ ಅಂತ ಅದನ್ನು ಹೇಳ್ತಾರೆ. ಅದು ಕೋವಿಲಡಿ. ಆ ರಂಗನಾಥನಿಗೆ ಅಪ್ಪಾಲು ರಂಗ ಅಂತ ಕರೀತಾರೆ. ಅಪ್ಪಾಲು ಅಂದರೆ ತಮಿಳು ಭಾಷೆಯಲ್ಲಿ ಅಪ್ಪ, ಅಪೂಪ. ಅದ್ಯಾಕೆ ಅಂತಂದರೆ, ಅಲ್ಲಿ ಅವನೋ ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಹತ್ಯೆ ದೋಷ ಬಂದಾಗ ಅವನಿಗೆ ಯಾರೋ ಜ್ಞಾನಿಗಳು ಹೇಳಿದವನು, ನೀನು ಅನ್ನದಾನವನ್ನು ಮಾಡು, ಈ ಕ್ಷೇತ್ರದಲ್ಲಿ ನಿನಗೆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗ್ತದೆ ಅಂತೇಳಿ. ಆತ ಅನ್ನದಾನ ಮಾಡಲಿಕ್ಕೆ ಹೋದಾಗ ಅಲ್ಲೊಬ್ಬ ಬಹಳ ಹಣ್ಣು ಮುದುಕನಾದಂಥ ಬ್ರಾಹ್ಮಣ ಬಂದಂತೆ. ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ಅಂತ ಈ ವ್ಯಕ್ತಿ, ಈ ಯಜಮಾನ ಅವರನ್ನು ಕರೆದ. ಅವ್ರು ನನಗೆ ಅವರಂದ್ರು, ಆ ಊಟ ಎಲ್ಲ ನನಗೆ ಬೇಕಾಗಿಲ್ಲ, ನನಗೆ ಅಪ್ಪ ಬೇಕು, ಅಪೂಪ ಬೇಕು, ಅನಾರಸ ಬೇಕು ಅಂದರು. ಆಯ್ತು, ಮಾಡಿಸಿ ತರಿಸ್ತೇನೆ, ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದಂತೆ ಈ ಯಜಮಾನ. ಅದನ್ನು ಮಾಡಿಸಿ ಆತ ತರಿಸೋದ್ರೊಳಗೆ ಆ ಬ್ರಾಹ್ಮಣ ಅದೃಶ್ಯನಾಗಿದ್ದ ಅಂತ ಹೀಗೇನೋ ಕಥೆ ಹೇಳ್ತಾರೆ. ಅದಕ್ಕಾಗಿ ಅಪ್ಪಾಲು ಅಥವಾ ಅಪೂಪವೇ ಆ ಭಗವಂತನ ನೈವೇದ್ಯ, ಅವನನ್ನು ಅಪ್ಪಾಲು ರಂಗ ಅಂತ ಕರೀತಾರೆ. ಈ ಒಂದು 3-4 ರಂಗನಾಥನ ಸನ್ನಿಧಾನಗಳು ಆ ಸುತ್ತಮುತ್ತಲು, ಕಾವೇರಿಯ ಸುತ್ತಮುತ್ತಲು ಕೂಡ ಹೇಳ್ತಾರೆ. ಅಲ್ಲೊಂದು ನೂಪುರ ಗಂಗಾ ಅಂತ ಪ್ರದೇಶ ಇದೆ. ಆ ಕೋವಿಲಡಿ ಅಪ್ಪಾಲು ರಂಗನ ಸನ್ನಿಧಾನ ಏನಿದೆ, ಅಲ್ಲಿ ಬೆಟ್ಟದ ಮೇಲೆ ಒಂದು ನೂಪುರ ಗಂಗಾ ಅಂತ. ಅದೇನೆಂದರೆ, ಭಗವಂತ ವಾಮನ ರೂಪದಿಂದ 3 ಜಗತ್ತನ್ನು ಅಳದ್ನಲ್ಲ, ಆತ ಕಾಲಿಗೆ ಹಾಕೊಂಡಂಥ ನೂಪುರ, ಆ ಗೆಜ್ಜೆಯ ಏಟಿಗೆ ಅಲ್ಲೊಂದು ಬ್ರಹ್ಮಾಂಡ ತಿರುಗಿ ಬಿಟ್ಟಿದ್ದಿರಬೇಕು. ಆವಾಗ ಗಂಗಾನದಿ ಅಲ್ಲಿ ಹುಟ್ಟಿತ್ತು. ಅಲ್ಲಿಂದ ಹುಟ್ಟಿದ್ದು ಆ ನೂಪುರ ಗಂಗಾ ಅನ್ನುವಂಥ ಪ್ರದೇಶ. ಬಹಳ ಶುದ್ಧವಾದಂಥ ಸ್ವಚ್ಛವಾದಂಥ ನೀರು ಎಲ್ಲ ಕಾಲದಲ್ಲಿಯೂ ಕೂಡ ಅಲ್ಲಿ ಸಿಗುತ್ತದೆ. ಬೇಕಾದಷ್ಟು ಗಿಡಮೂಲಿಕೆಗಳು ಕೂಡ ಅಲ್ಲಿ ಸಿಗ್ತವೆ ಅಂತ ಅದರ ವರ್ಣನೆ ಮಾಡ್ತಾರೆ. ಹೀಗೆ ಕಾವೇರಿ ಮಧ್ಯನಿಲಯಂ ಶ್ರೀರಂಗ ಶಯನಂ ವ್ಯಯೋ. ಅದಾದ ಬಳಿಕ ಬಂದಿರುವಂಥ ಕ್ಷೇತ್ರ ಅಂದರೆ ಮಾತೃಭೂತೇಶ್ವರ ಅಂತ. ಮಾತೃಭೂತೇಶ್ವರ ಅಂದ್ರೆ ಏನು? ಈಶ್ವರ ಸ್ವಯಂ ಭಗವಂತ ಮಾತೃ ಆಗಿಬಿಟ್ಟ. ತಾಯಿ ರೂಪವನ್ನು ಸ್ವೀಕಾರ ಮಾಡಿ, ಒಬ್ಬ ಮಾನವ ಹೆಣ್ಣಿನ ರೂಪ ಸ್ವೀಕಾರ ಮಾಡಿ ಒಂದು ಯಾವುದೋ ಆಪತ್ತಿನಲ್ಲಿರುವಂಥ ಶಿಶುವನ್ನು ರಕ್ಷಣೆ ಮಾಡಿದ್ರು. ಅದಕ್ಕೆ ಮಾತೃಭೂತೇಶ್ವರ ಅಂತ ಕರೀತಾರೆ. ಇದೆಲ್ಲ ಆನಂದ ರಾಮಾಯಣದಲ್ಲಿಲ್ಲ. ವ್ಯಾಖ್ಯಾನ ಮಾಡೋರು, ಇದೊಂದು ಹಿಂದಿ ವ್ಯಾಖ್ಯಾನ ಮಾಡೋರು ಇಷ್ಟೆಲ್ಲ ಶ್ರಮ ಪಟ್ಟಿದ್ದು, ಅದನ್ನು ಕೂಡ ಬೇಕಾದಷ್ಟು ಮಾಹಿತಿ ಸಿಗ್ತಿತ್ತು. ಅವರನ್ನು ವ್ಯಾಖ್ಯಾನದಲ್ಲಿ ಬರೀ ಓದಿತ್ತು, ಹಿಂದಿ ವ್ಯಾಖ್ಯಾನ ಓದೋರು ಕೂಡ ತಿಳ್ಕೊಳ್ತಿದ್ರು. ಆದರೆ ಏನು ಸಂಸ್ಕೃತದಲ್ಲಿದೆ ಅದಕ್ಕೆ ಹಿಂದಿ ವಿಭಕ್ತಿ ವಚನಗಳನ್ನು ಸೇರಿಸಿ ಬರೆದು ಬಿಡ್ತಿದ್ದಾರೆ ಅಷ್ಟೇ ಉದ್ದಕ್ಕೆ. ಆದರೆ ಇದನ್ನೆಲ್ಲ ಸ್ಥಳೀಯರ ಮೂಲಕ ತಿಳ್ಕೊಂಡು ನಾನು ಹೇಳುವ ಪ್ರಯತ್ನ ಮಾಡಿದೆ. ಅದೇನೆಂದರೆ ತಾಯಿ, ಅದಕ್ಕೆ ತಮಿಳುನಾಡಿನಲ್ಲಿ ತಾಯಿ ಮಾನವರ್ ಅಂತಾರೆ. ಮಾತೃ ಅಂದರೆ ತಾಯಿ, ಈಶ್ವರ ಅಂದರೆ ಆತ ಈಶ್ವರನೇ ತಾಯಿಯ ರೂಪದಲ್ಲಿ ಬಂದ. ತುಂಬಿದ ಬಸರಿಯೊಬ್ಬಳನ್ನು ಆತ ಕಾಪಾಡಿದ, ಅವಳ ಮಗುವನ್ನೇ ಕಾಪಾಡಿದ ಅಂತ ಹೀಗೇನೋ ಹೇಳ್ತಾರೆ. ಅದಕ್ಕಾಗಿ ಆ ಮಾತೃಭೂತೇಶ್ವರ ಏನಿದ್ದಾನೆ, ಆ ಈಶ್ವರನಿಗೆ ನಮಸ್ಕಾರ ಮಾಡೋದ್ರ ಮೂಲಕ, ಆತನ ಸೇವೆ ಮಾಡೋದ್ರ ಮೂಲಕ ಬಸರಂಗಿಸರಿಗೆ ಸುಖಪ್ರಸವ ಆಗ್ತದೆ. ಅದನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕು. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ,
ಆದ್ರೆ ಮಾತೃಭೂತೇಶ್ವರನ ನೆನಪು ಮಾಡ್ಕೊಳ್ಳಿ ಅಷ್ಟೇ. ಮಾತೃಭೂತೇಶ್ವರಂ ನತ್ವಾಸಂ ಜಂಬುಕೇಶ್ವರಂ ಅಂತ ಮತ್ತೊಂದು ಬಂತು. ಆ ಜಲಲಿಂಗ ಅಂತ ಏನು ಬಂತು ಅದೇ ಇದ್ದಿರ್ಬೋದು, ಅಥವಾ ಮತ್ತೆ ಯಾವುದಾದ್ರೂ ಕೂಡ ಇದ್ದಿರ್ಬೋದು. ಅದು ಯಾವುದಂತ ನಮಗೆ ಅಷ್ಟು ಸ್ಪಷ್ಟವಾಗಿ ಒಮ್ಮೆಲೆ ಗೊತ್ತಾಗೋದಿಲ್ಲ. ಅದರ ಬಳಿಕ ರಾಮ ಪ್ರಯಾಣ ಮಾಡಿದ ಪ್ರದೇಶ ಅಂದರೆ ಅವಿನಾಶಿ ಅಂತ ನದಿ ಇದೆ. ರಂಗನಾಥಂ ನಮಸ್ಕೃತ್ಯ ಹಿ ಅವಿನಾಶಿಂ ತಥೋ ಯಯೌ. ಅವಿನಾಶಿಗೆ ಆತ ಬಂದು ತಲುಪಿದೆ, ಅವಿನಾಶಿ ತೀರ್ಥ ಅಂತೇಳಿ. ಅದರ ಮುಂದಿನ ಪ್ರದೇಶ ಅಂದರೆ ಶ್ರೀರಂಗಪಟ್ಟಣ, ಕರ್ನಾಟಕದಲ್ಲಿರುವಂಥ ಶ್ರೀರಂಗಪಟ್ಟಣ. ಅಲ್ಲಿ ಸ್ನಾತ್ವಾ ಹೈಮವತಿ ಜಲೆ, ಹೈಮವತಿ ನದಿಯ ತೀರದಲ್ಲಿ ಸ್ನಾನ ಮಾಡಿದ ಅಂತಿದೆ. ಈ ಕಾವೇರಿಗೆ ಹೈಮವತಿ ಅಂತ ಏನಾದರೂ ಅಲ್ಲಿ ಕವಲಿಗೆ ಏನಾದರೂ ಹೆಸರು ಇದ್ದಿರ್ಬೇಕು. ಈಗ ಹಾಗಿಲ್ಲ, ಈಗ ಕಾವೇರಿ ಅಂತಲೇ ಕರೀತಾರೆ. ಆಗಿನ ಕಾಲದಲ್ಲಿ ಹಾಗೇನಾದರೂ ಇದ್ದಿರಬಹುದು. ಅಲ್ಲಿಂದ ಮುಂದೆ ಶ್ರೀರಂಗಪಟ್ಟಣದಿಂದ ಮುಂದೆ ಈ ರಾಮ ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ಉತ್ತರ ಕನ್ನಡ ಈ ಪ್ರದೇಶಗಳಲ್ಲಿ ಪ್ರಯಾಣ ಮಾಡಿದ್ರೆ ವರ್ಣನೆ ಇದೆ. ಮೊದಲನೇದಾಗಿ ಆ ಉಡುಪಿ, ಇವತ್ತಿನ ಉಡುಪಿ ಜಿಲ್ಲೆ ಏನಿದೆ ಅಲ್ಲಿ ಶಾಲಗ್ರಾಮ ನಮಸ್ಕೃತ್ಯ ಅಂತ ಹೇಳ್ತಾರೆ. ಶಾಲಗ್ರಾಮ ಅಂತಂದ್ರೆ ಗುರು ನರಸಿಂಹ ಅಂತ ಒಂದು ಕ್ಷೇತ್ರ. ಕೋಟೇಶ್ವರ ಅಂತ ಬ್ರಾಹ್ಮಣರಿದ್ದಾರಲ್ಲ, ಕೋಟ ಬ್ರಾಹ್ಮಣರು ಅಂತ ಕರೀತಾರಲ್ಲ, ಆ ಕೋಟ ಬ್ರಾಹ್ಮಣರಿಗೆ ಈತನೇ ಆ ನರಸಿಂಹರಿಗೆ ಭಗವಂತನೇ, ಅವನೇ ಗುರು, ಅವನೇ ಅವರಿಗೆ ದೈವತ. ಅವ್ರಿಗೆ ಬೇರೆ ಯಾವುದೇ ಗುರು ಮಠ ಇಲ್ಲ ಅಂತ ಅವರಿಗೆ. ಈ ಉತ್ತಾದ ಮಠ, ಶೃಂಗೇರಿ ಮಠ ಅಂತೆಲ್ಲ ಮಠ ಇರ್ತಾವಲ್ಲ, ಅಂಥದ್ದು ಯಾವುದು ಪ್ರತ್ಯೇಕ ಮಠ ಇಲ್ಲ ಅವರಿಗೆ. ಈ ನರಸಿಂಹನೇ ದೈವತೆ, ಆತನೇ ಗುರು. ಹೀಗಾಗಿ ಶಾಲಗ್ರಾಮ ನಮಸ್ಕೃತ್ಯ ಅಂತ ಹೇಳ್ತಾರೆ. ಅದ್ರ ಮುಂದೆ ಬರುವಂಥ ಪ್ರದೇಶ ಅಂತಂದ್ರೆ ರಾಮನಾಥ ಅಂತ ಹೇಳ್ತಾರೆ. ಈ ರಾಮನಾಥ ಎಲ್ಲಿದೆ ಅಂತಂದ್ರೆ ಹಾಸನದ ಸಮೀಪದಲ್ಲಿದೆ, ಹಾಸನ ಜಿಲ್ಲೆಯ ಪ್ರದೇಶದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೀಗೊಂದು ಮೊನ್ನೆ ಪ್ರಜಾವಾಣಿಯಲ್ಲಿ ಅಕಸ್ಮಾತ್ ಇದನ್ನು ಓದ್ತಾ ಇದ್ದಾಗಲೇ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂದಿತ್ತು. ಅದನ್ನ ನಿಮ್ಮ ಎದುರಿಗೆ ಹೇಳೋಣ ಅಂತ ತೊಗೊಂಡು ಬಂದೆ. ಅದೇನಂದ್ರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರ, ಅದಕ್ಕೆ ದಕ್ಷಿಣ ಕಾಶಿ ಅಂತ ಹೀಗೆ ಕರೀತಾರಂತೆ. ನೂರಾರು ದೇವಾಲಯಗಳು ಅಲ್ಲಿಯೂ ಕೂಡ ಇವೆ. ತ್ರೇತಾಯುಗದಲ್ಲಿ ಅದಕ್ಕೆ ವಾಸವಪುರಿ ಅಂತ ಹೆಸರಿತ್ತಂತೆ. ಅಗಸ್ತ್ಯೇಶ್ವರ, ಪ್ರಸನ್ನ ಸುಬ್ರಹ್ಮಣ್ಯ, ಆಮೇಲೆ ಪಟ್ಟಾಭಿರಾಮ, ಲಕ್ಷ್ಮೀ ನರಸಿಂಹ ಮೊದಲಾದಂಥ ನೂರಾರು ಅನೇಕ ಸನ್ನಿಧಾನಗಳು ಅಲ್ಲಿವೆ. ಈ ಮಠ ಏನಿದೆ ಇದು ಸುಬ್ರಹ್ಮಣ್ಯ ಮಠಕ್ಕೆ ಸಂಬಂಧಪಟ್ಟದ್ದು. ಕುಕ್ಕೆ ಸುಬ್ರಹ್ಮಣ್ಯ ಅಂತ ಈಗೇನು ಮಠ ಇದೆಯಲ್ಲ, ವಿದ್ಯಾಪ್ರಸನ್ನ ತೀರ್ಥರ ಸ್ವಾಮೀಜಿಗಳಿದ್ದಾರಲ್ಲ, ಅವರ ಆ ಮಠದ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಇದು ಈ ಕ್ಷೇತ್ರ. 17ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಪೀಠದ 14ನೇ ಪೀಠಾಧಿಪತಿಗಳು ವಿಭುದೇಶ ತೀರ್ಥರು ಅಂತ. ಅದಕ್ಕಿಂತ ಮೊದಲು ಹೇಳಬೇಕಂತಂದ್ರೆ ವಿಷ್ಣು ತೀರ್ಥರ ಸನ್ನಿಧಾನ ಅದು. ಆಚಾರ್ಯರ ಮಧುರ ಸಾಕ್ಷಾತ್ ಸಾಮನಾದಂತಹ ವಿಷ್ಣು ತೀರ್ಥರು ಅವರು ಸೋದೆ ಮಠಕ್ಕೆ ಮತ್ತು ಈ ಕುಕ್ಕೆ ಸುಬ್ರಹ್ಮಣ್ಯ ಮಠಕ್ಕೆ ಎರಡಕ್ಕೂ ಕೂಡ ಅವರು ಅಧಿಪತಿಯಾಗಿದ್ದರು. ಅವರು ನಡೆಸಿದಂಥ ಮಠ ಅದು. ಅಲ್ಲಿ 14ನೇವರು. ಕುಮಾರಧಾರೆ ಬಗ್ಗೆ ಹೇಳುವಾಗ ಮುಂದೆ ಇದನ್ನು ಹೇಳ್ತೇನೆ. ಸದ್ಯ ಈ ವಿಭುದೇಶ ತೀರ್ಥರು ಅಂತ ಬಂತಲ್ಲ, ಅವರು ಯಾತ್ರಾರ್ಥಿಗಳಾಗಿ ಅಲ್ಲಿ ಬಂದಾಗ ರಾಮನಾಥಪುರಕ್ಕೆ ಬಂದರು. ಅವರು ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷನಾಗಿ ನನ್ನನ್ನು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಅದೃಶ್ಯನಾದ. ಅದೇ ಸಂದರ್ಭದಲ್ಲಿ ಹೊಳೆ ನರಸೀಪುರ, ಅದು ಕೂಡ ಹಾಸನ ಜಿಲ್ಲೆ, ಅಲ್ಲಿರುವಂಥ ರಾಜನಿಗೆ ನರಸಪ್ಪ ನಾಯಕ ಅಂತ ಅವನ ಹೆಸರು, ಕನಸಿನಲ್ಲಿ ಬಂದು ಶ್ರೀಗಳವರು ಅಲ್ಲಿ ಬಂದಿದ್ದಾರೆ, ಅವರನ್ನು ಭೇಟಿ ಮಾಡು, ಅವ್ರ ಇಚ್ಛೆಯಂತೆ ನಡ್ಕೋ ಅಂತ ಹೇಳಿದ. ಗುರುಗಳು ಮತ್ತು ರಾಜ ಇಬ್ಬರು ಕೂಡಿ ಆ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರಲ್ಲಿ. ಅದೇ ಇವತ್ತಿನ ರಾಮನಾಥ ಕ್ಷೇತ್ರ ಆಗಿ ಪ್ರಸಿದ್ಧ ಆಗಿದೆ. ಪ್ರತಿ ವರ್ಷ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಚಂಪಾಷಷ್ಠಿ ದಿವಸ, ಸುಬ್ರಹ್ಮಣ್ಯ ಷಷ್ಠಿ ಅಂತ ಅವಾಗೇನು ಹೇಳ್ತಾರೆ, ಒಂದು ತಿಂಗಳ ಕಾಲ ಜಾತ್ರೆಯಲ್ಲಿ ನಡೀತದೆ. ಆನಂದ ರಾಮಾಯಣದ ಈ ಕಥೆ ಏನು ಬಂತಲ್ಲ, ಈಗ ಯಾತ್ರಾ ಪ್ರಸಂಗವಾಗಿ ರಾಮನಾಥಪುರಕ್ಕೆ ರಾಮ ಹೋದ ಅಂತ, ಅದು ಅಲ್ಲಿ ಸ್ಥಳ ಪುರಾಣದಲ್ಲಿ ಕೂಡ ಇದೆ. ಲಂಕಾಧಿಪತಿ ರಾವಣನನ್ನ ಸಂಹಾರ ಮಾಡಿ ಲೋಕೋದ್ಧಾರಕ್ಕಾಗಿ ಸಂಹಾರ ಮಾಡಿದ ಗುರುಗಳಂತ ವಸಿಷ್ಠರ ಪ್ರೇರಣೆಯಂತೆ ಪರಿವಾರ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ವಾಸವಪುರಕ್ಕೆ, ರಾಮನಾಥಪುರಕ್ಕೆ ಆತ ಬಂದಿಳಿದು ಗುರುಗಳ ಅಪ್ಪಣೆಯಂತೆ, ವಸಿಷ್ಠರು ಅಲ್ಲೇ ಇದ್ರಲ್ಲ, ಅವರ ಅಪ್ಪಣೆಯಂತೆ ಶಿವಲಿಂಗವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಹನುಮಂತನಿಗೂ ಕೂಡ ಒಂದು ಲಿಂಗವನ್ನು ಸ್ಥಾಪನೆ ತಗೊಂಬ ಅಂತ ಹೇಳಿದ. ಮೊದಲು ತಾನು ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಹನುಮಂತನಿಗೆ ಹೇಳಿದ, ತಗೊಂಬ ಇಲ್ಲಿ ಸ್ಥಾಪನೆ ಮಾಡೋಣ ಅಂತ. ಹನುಮಂತ ತೆಗೆದುಕೊಂಡು ಬರಬೇಕು ಅಂತ ಹೋದಾಗಲೇ ಈ ಕಡೆ ರಾಮನಿಗೆ
ಆ ಪೊದೆಯಲ್ಲಿರುವಂಥ ಒಂದು ಸ್ವಯಂಭೂ ಲಿಂಗ ಗೋಚರ ಆಯಿತು. ರಾಮ ವಿಳಂಬ ಮಾಡದೆ ಅದಕ್ಕೆ ಪೂಜೆ ಸಲ್ಲಿಸಿಬಿಟ್ಟ. ರಾಮನ ಅಪ್ಪಣೆಯಂತೆ ಹನುಮಂತ ಹೋದಾಗ ಗಂಡಕಿ ಕ್ಷೇತ್ರದಿಂದ ಲಿಂಗವನ್ನು ತೆಗೆದುಕೊಂಡು ಬಂದ. ಅದೇ ವೇಳೆಗೆ ರಾಮ ಇನ್ನೊಂದು ಲಿಂಗ ಸ್ಥಾಪನೆ ಮಾಡಿದ್ದು ಹನುಮಂತನಿಗೆ ಅಸಮಾಧಾನ ಕಾರಣ ಆಯಿತು. ಹೀಗೆ ಬಂದಿತ್ತು ಆನಂದ ರಾಮಾಯಣದಲ್ಲಿ ಕೂಡ. ಆದರೂ ಅದು ರಾಮ ಸೇತುವೆಗೆ ಸಂಬಂಧಪಟ್ಟಂತೆ ಬಂದಿತ್ತು. ಸ್ಥಾಪನೆ ಮಾಡಿದಲ್ಲ ಅಂತ ಅವನಿಗೆ ಅಸಮಾಧಾನ ಆಗಿತ್ತು ಅಂತ ಬಂದಿತ್ತು. ಆದರೂ ಅದು ರಾಮ ಸೇತು ರಾಮೇಶ್ವರಕ್ಕೆ ಸಂಬಂಧಪಟ್ಟಂತೆ ಬಂದಿತ್ತು. ಇಲ್ಲಿ ರಾಮನಾಥಪುರಕ್ಕೆ ಸಂಬಂಧಪಟ್ಟಂತೆ ಅದು ರಾಮನ ಗಮನಕ್ಕೆ ಬಂದು, ನಿನ್ನ ಲಿಂಗವನ್ನು ಇಲ್ಲಿ ಸ್ಥಾಪನೆ ಮಾಡು, ಅದು ಹನುಮಂತೇಶ್ವರ ಅಂತ ಪ್ರಸಿದ್ಧವಾಗಲಿ. ಭಕ್ತಾದಿಗಳು ನಾನು ಸ್ಥಾಪನೆ ಮಾಡಿದ ಲಿಂಗವನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ನೀವು ಸ್ಥಾಪನೆ ಮಾಡಿದ ಲಿಂಗಕ್ಕೆ ಪೂಜೆ ಮಾಡಲಿ, ಅದು ಹಾಗೆ ಮಾಡದೇ ಇದ್ರೆ ಅವರ ಪೂಜೆ ವ್ಯರ್ಥ ಆಗಲಿ ಅಂತ ರಾಮ ಆ ವ್ಯವಸ್ಥೆ ಮಾಡಿದ. ಅದರಂತೆ ಆ ಪೂಜೆ ಅಲ್ಲಿ ನಡೀತಾ ಬಂದಿದೆ ಅಂತ ಹೇಳ್ತಾರೆ. ಅದಾದ ಬಳಿಕ ಲಕ್ಷ್ಮಣ ತಂದ ಲಿಂಗ ಲಕ್ಷ್ಮಣೇಶ್ವರ, ಅಂಗದ ತಂದ ಲಿಂಗ ಅಂಗದೇಶ್ವರ ಅಂತ ಹೀಗೆ ಪ್ರಸಿದ್ಧಿ ಪಡ್ಕೊಂಡಿದೆ ಅಂತೆ. ಮುಂದೆ ಭೃಗು ಋಷಿಗಳ ಶಾಪವನ್ನು ಪಡ್ಕೊಂಡಂತಹ ಅಗ್ನಿ ಈ ಕ್ಷೇತ್ರಕ್ಕೆ ಬಂದು ಶಿವಲಿಂಗವನ್ನ ಅರ್ಚನೆ ಮಾಡ್ತಾ ಪೂಜೆ ಮಾಡಿದ. ಅವನ ತಪೋ ಮಹಿಮೆ ಹೆಚ್ಚಾದಾಗ ಆ ಜ್ವಾಲೆ ಭೂಲೋಕವನ್ನೆಲ್ಲ ಸುಳ್ಳಿಕ್ಕೆ ಪ್ರಾರಂಭ ಆಯಿತು. ಇಂದ್ರಾದಿ ದೇವತೆಗಳೆಲ್ಲ ಕೈಲಾಸಕ್ಕೆ ಹೋದರು. ಆಗ ಶಿವ ಆ ಲಿಂಗದಲ್ಲಿ ಪ್ರತ್ಯಕ್ಷನಾಗಿ ಅಗ್ನಿಗೆ ದರ್ಶನ ಕೊಟ್ಟ. ನಾನು ಇದೇ ಕ್ಷೇತ್ರದಲ್ಲಿರ್ತೇನೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನನ್ನನ್ನು ಆರಾಧನೆ ಮಾಡುವವರು ಎಲ್ಲ ಥರದ ಪಾಪಗಳನ್ನು ಕೂಡ ಕಳ್ಕೋತಾರೆ. ಹಾಗಾಗಿ ಈ ಪುಷ್ಕರಣಿ ಅಂತ ಇದು ಅಗ್ನಿ ಪುಷ್ಕರಣಿ ಅಥವಾ ವನ್ಯ ಪುಷ್ಕರಣಿ ಅಂತ ಹೆಸರು ಪಡ್ಕೊಳ್ಳಿ ಅಂತ ಆ ಈಶ್ವರ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ. ಕಾವೇರಿ ನದಿ ಉದ್ದಕ್ಕೂ 3 ಪುಷ್ಕರಣಿಗಳಿವೆ ಅಂತೆ. ಅದರಲ್ಲಿ ರಾಮನಾಥಪುರದ ವನ್ಯ ಪುಷ್ಕರಣಿ, ಕೃಷ್ಣರಾಜನಗರದ ಅರ್ಕ ಪುಷ್ಕರಣಿ ಅಂದರೆ ಸೂರ್ಯ ಪುಷ್ಕರಣಿ, ಆಮೇಲೆ ತಮಿಳುನಾಡಿನಲ್ಲಿರುವಂಥ ಶ್ರೀರಂಗದಲ್ಲಿರುವಂಥ ಚಂದ್ರ ಪುಷ್ಕರಣಿ, ಇವು 3 ಪುಷ್ಕರಣಿಗಳು ಪ್ರಸಿದ್ಧ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೊಯ್ಸಳರ ವಾಸ್ತುಶಿಲ್ಪ ಅಲ್ಲಿ ಪ್ರಖ್ಯಾತವಾಗಿದೆ. ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಕೂಡ ಅಲ್ಲಿದೆ. ಸುಮಾರು 12ನೇ 13ನೇ ಶತಮಾನ ಕಾಲದಲ್ಲಿ ಹೊಯ್ಸಳೇಶ್ವರ 3ನೇ ನರಸಿಂಹ ಆತ ಆ ದೇವಾಲಯವನ್ನು ಕಟ್ಟಿಸಿದ ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಈಗದು ಈ ಕುಕ್ಕೆ ಸುಬ್ರಹ್ಮಣ್ಯ ಮಠ ಏನಿದೆ ಅದರ ಆಧಿಪತ್ಯಕ್ಕೆ, ಅದರ ಆಡಳಿತಕ್ಕೆ ಒಳಪಟ್ಟಂಥ ದೇವಾಲಯ ಅದು. ಹೀಗೆ ಆ ರಾಮನಾಥಪುರಕ್ಕೆ ಆತ ಬಂದ. ಅಲ್ಲಿಂದ ಮುಂದೆ ಆತ ಕುಮಾರಧಾರ ಅಥವಾ ಸುಬ್ರಹ್ಮಣ್ಯ ಅಂತ ಏನಿದೆ ಆ ಸುಬ್ರಹ್ಮಣ್ಯದ ಕ್ಷೇತ್ರಕ್ಕೆ ಬಂದ ಅಂತನ್ನುವುದಕ್ಕೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.